ರೈಸ್ ಬಾತ್ಗೆ ಮಸಾಲೆ ಐಟಮ್ನ ರೆಡಿ ಮಾಡಿ ಇಟ್ಕೊಂಡಿರೋಣ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟೇ, ಟೊಮಟೊ ಹಾಕಿ ರುಬ್ಬಿಟ್ಕೊಂಡಿರೋಣ. ನೆಕ್ಸ್ಟ್ ಒಂದು ಕಡೆ ಹಾಲ್ಕೀರು ಮತ್ತು ಇನ್ನೊಂದು ಕಡೆ ಪೊಂಗಲ್ ರೆಡಿ ಆಗ್ತಾಯಿತ್ತು. ನಾನು ಫಸ್ಟು ಆವಾಗಲೇ ಸಾವಿಗೆನ ಕರೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಲ್ಕೀರಿಗೆ ಹಾಕ್ತೆ. ಎಷ್ಟು ಚೆನ್ನಾಗಿ ಕರೆದು ಇಟ್ಕೊಂಡಿರ್ತೀವಿ ಸಾವಿಗೆ ಕಡ್ಡಿನ ಅಷ್ಟು ಚೆನ್ನಾಗಿ ಬರುತ್ತೆ ಹಾಲ್ಕೀರು. ನಾನು ನೀಟಾಗಿ ಎಲ್ಲ ಫ್ರೈ ಮಾಡಿ ಮಡಿಕೊಂಡಿದ್ದೆ, ಹಾಕ್ತೆ. ನೆಕ್ಸ್ಟು ಗೋಡಂಬಿ ದ್ರಾಕ್ಷಿ, ತುಪ್ಪದಲ್ಲಿ ಕರೆದು ಇಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಹಾಕಿ ಹಾಲ್ಕೀರಿಗೆ ತಿರುವು ಹಾಕೋದು. ಒಂದು ಕಡೆ ಹಾಲ್ಕೀರು ಮತ್ತು ಇನ್ನೊಂದು ಕಡೆ ಪೊಂಗಲ್ ರೆಡಿ ಆಯ್ತಾಯಿತ್ತು. ಘಮನೇ ಹೇಳ್ತಾಯಿದೆ ಚೆನ್ನಾಗಿ ಬಂದಿದೆ ಅಂತ. ಮತ್ತು ಪೊಂಗಲ್ಗೆ ಕಾಯಿ ತುರಿ ಇದ್ರೇ ಬೇರೆ ಲೆವೆಲ್ ಟೇಸ್ಟ್ ಕೊಡುತ್ತೆ. ಪ್ರಸಾದಕ್ಕೆ ತೆಂಗಿನಕಾಯಿ ತುರಿ ಹಾಕಲೇಬೇಕು, ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೆ. ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪೊಂಗಲು. ಮತ್ತು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡೋದು. ನೀವೇನೇ ಹಬ್ಬದಲ್ಲಿ ಪೊಂಗಲ್ ಮಾಡಿದ್ರೆ ಏನೋ ಒಂಥರ, ಅದು ಸಂಕ್ರಾಂತಿ ಹಬ್ಬದಲ್ಲಿ ಪೊಂಗಲ್ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡಿ, ತುರಿದಿಟ್ಟಿರೋ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ರೌಂಡ್ ತಿರುವು ಹಾಕ್ತೆ. ರೆಡಿ ಆಯಿತು ಪೊಂಗಲ್ಲು. ಇದನ್ನು ದೇವ್ರ ಮನೆಗೆ ತಗೊಂಡೋಗಿ ಇಟ್ಬಿಡ್ತೀನಿ. ಯಾಕಂತಂದರೆ ಇಲ್ಲಿ ಅಡುಗೆ ಮನೇಲಿ ಇಡಲ್ಲ, ದೇವ್ರ ಮನೆಗೆ ತಗೊಂಡೋಗಿ ಇಟ್ಬಿಡ್ತೀನಿ. ರೆಡಿ ಆಯಿತು ಪೊಂಗಲು. ಮತ್ತು ಇನ್ನೊಂದು ಕಡೆ ಹಾಲ್ಕಿ ರೆಡಿ ಆಯ್ತಾಯಿತ್ತು. ನೆಕ್ಸ್ಟ್ ರೈಸ್ ಬಾತ್ ಮಾಡಬೇಕಲ್ಲ, ರೈಸ್ ಬಾತಿಗೆ ಒಂದು ಕುಕ್ಕರನ್ನು ಕಾಯಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಸನ್ಫ್ಲವರ್ ಆಯಿಲ್ನ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಎಣ್ಣೆ ಅಷ್ಟು ಹಾಕ್ಕೋಬೇಕು. ಒಂದು ಅಳತೆ ಪ್ರಮಾಣದಲ್ಲಿ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಲಿ ಅಂತ ಬಿಟ್ಬಿಟ್ಟು ಹೋಗಿದೆ. ನೆಕ್ಸ್ಟ್ ಅದಕ್ಕೆ ಮಸಾಲೆ ಐಟಮ್ ಬಾತೆಲೆ ಪಲಾವ್ ಸಾಮಾನು ಹಾಕಬೇಕು. ನೆಕ್ಸ್ಟ್ ಅದಕ್ಕೆ ಒಂದು ಕಟ್ ಮಾಡಿರೋ ಈರುಳ್ಳಿ ಮತ್ತು 2 ಟೊಮೊಟೊನ ಹಾಕೋಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ರೈಸ್ ಬಾತ್ ಮಾಡಮ್ಮ ಅಂತ ಹೇಳಿದ್ರು, ಅದಕ್ಕೆ ಇವತ್ತು ರೈಸ್ ಬಾತ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ. ಟೊಮೆಟೊ, ಈರುಳ್ಳಿ ಮತ್ತು ಮಸಾಲೆ ಐಟಮು ಏನೇನು ಮಸಾಲೆ ಹಾಕ್ಕೊಂಡಿದ್ದೀವಿ ಅದೆಲ್ಲ ಪಲಾವ್ ಎಲೆ, ಮೊಗ್ಗು, ಮರಾಠಿ ಮೊಗ್ಗು ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಟೊಮೊಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ರಸ ಬಿಡೋವರೆಗೂ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ತರಕಾರಿ, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಸೋಯಾಬೀನು ಎಲ್ಲ ಹಾಕೋಬೇಕು. ಸೋಯಾಬೀನ್ ಇದ್ದರೆ ಹಾಕೋಬೋದು, ಇಲ್ಲದಿದ್ದರೆ ಬೇಡ. ನನಗೆ ಸೋಯಾಬೀನ್ ಇಲ್ಲದೆ ರೈಸ್ ಬಾತ್ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ಕಟ್ ಮಾಡ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ತೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ವೆಜಿಟೇಬಲ್ ರೈಸ್ ಬಾತ್ ಇಲ್ಲ ವೆಜಿಟೇಬಲ್ ಪಲಾವ್ ಯಾವ ಥರನಾದರೂ ಕರ್ಕೋಬೋದು. ನೆಕ್ಸ್ಟ್ ಅದಕ್ಕೆ ಹಸಿ ಬಟಾಣಿ, ನೆನೆಸಿಟ್ಟಿರೋ ಬಟಾಣಿನ ಹಾಕ್ತೆ. ಎಲ್ಲ ತರಕಾರಿನ ಉಪ್ಪಿಡ್ದು ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಯಾವ ಥರ ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟ್ ಅದಕ್ಕೆ ತರಕಾರಿಗೆ ಹಾಕಿದ್ಮೇಲೆ ಸ್ವಲ್ಪ ಟೇಸ್ಟ್ ತಕ್ಕಷ್ಟು ಉಪ್ಪು ಹಾಕಲೇಬೇಕು. ಯಾಕಂದರೆ ತರಕಾರಿ ಉಪ್ಪಿಡ್ದು ಚೆನ್ನಾಗಿ ಬೇಯುತ್ತೆ, ಆವಾಗ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ತರಕಾರಿ. ಇಲ್ಲದಿದ್ದರೆ ಸಪ್ಪೆ ಸಪ್ಪೆ ಹೊಡಿತಾ ಇರುತ್ತೆ ತರಕಾರಿ, ಬೇರೆ ಥರ ಟೇಸ್ಟ್ ಕೊಡಲ್ಲ. ಈ ಥರ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ನಾನು ಯಾವ ಥರ ರೈಸ್ ಬಾತ್ ಮಾಡ್ತಾಯಿದ್ದೀನಿ ಅಂತ, ಅದಕ್ಕೆ ನಿಮಗೂ ಹೇಳ್ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಆ್ಯಡ್ ಮಾಡೋಣ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರಾಗಿ ಮಸಾಲೆನ ಚೆನ್ನಾಗಿ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಳತೆ ಪ್ರಮಾಣ ತಗೊಂಡು ನೀರನ್ನು ಹಾಕೋಣ. 2 ಲೋಟ ಇಲ್ಲ 1 ಲೋಟ ಅಕ್ಕಿಗೆ 2 ಲೋಟ ನೀರು, 2 ಲೋಟ ಅಕ್ಕಿಗೆ 4 ಲೋಟ ನೀರು, ಈ ಥರ ಹಾಕಿದ್ರೆ ರೈಸ್ ಬಾತ್ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಕುಕ್ಕರಲ್ಲಿ ರೈಸ್ ಬಾತ್ ಮಾಡಲ್ಲ, ಬಟ್ ನಾನು ಮಾಡ್ತೀನಿ. ಯಾಕಂತಂದರೆ ನನಗೆ ಕುಕ್ಕರಲ್ಲಿ ರೈಸ್ ಬಾತ್ ತುಂಬಾ ಚೆನ್ನಾಗಿ ಬರುತ್ತೆ.
ಚೆನ್ನಾಗಿ ಎಲ್ಲ ಚೆನ್ನಾಗಿ ಒಂದು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಕ್ಕಿ ನಾವು ಎಷ್ಟು ಹಾಕ್ತೀವಿ ಅಷ್ಟು, ಅಂದರೆ 1 ಲೋಟ 2 ಲೋಟ ಈ ಥರ ಅಳತೆ ಪ್ರಮಾಣದಲ್ಲಿ ರೈಸ್ನ ಹಾಕಬೇಕು. ರೈಸ್ ಹಾಕಿ ಚೆನ್ನಾಗಿ ಉಪ್ಪು ಎಲ್ಲ ತಿರುಗಬೇಕು. ತಿರುಗಿದ್ಮೇಲೆ 2 ವಿಸಲ್ ಇಲ್ಲ 3 ವಿಸಲ್, 2 ವಿಸಲ್ ಇಲ್ಲ 3 ವಿಸಲ್ ಕೂಗಿಸ್ಕೊಂಡ್ರೆ ಸೂಪರಾಗಿರೋ ರೈಸ್ ಬಾತ್ ರೆಡಿಯಾಗುತ್ತೆ. ಸೂಪರಾಗಿರೋ ರೈಸ್ ಬಾತ್ ರೆಡಿಯಾಗಿತ್ತು. ಸಂಕ್ರಾಂತಿ ಹಬ್ಬದಲ್ಲಿ ರೈಸ್ ಬಾತ್ ಮತ್ತು ಹಾಲು ಖೀರ್ನ ನಾವು ತಿಂದ್ವಿ. ನೀವು ಟ್ರೈ ಮಾಡಿ ಮನೇಲಿ. ನೆಕ್ಸ್ಟ್ ಪೂಜೆ ಮಾಡೋಕ್ಕೆ ಹೋದೆ. ನಾನೇ ನಾಷ್ಟ ಮಾಡಿರಲಿಲ್ಲ. ನಾನು ಒಂದೊತ್ತು ಇದ್ದೇನೆ ಸಂಕ್ರಾಂತಿ ಹಬ್ಬದ ಪೂಜೆ ಮಾಡಿದ್ದೆ. ಮನೆಯಲ್ಲಿರೋ ಕಳಸ ಮತ್ತು ಎಲ್ಲ ನೀಟಾಗಿ ಬೆಳಗ್ಬಿಟ್ಟು ಅದಕ್ಕೆ ಕಳಸ ಕುಂಡಿಸ್ತಾ ಇದ್ದೆ. ದೀಪಗಳು ಮತ್ತು ಕಳಸ, ದೇವ್ರ ಮನೆ ಎಲ್ಲ ನಮ್ಮದೇನು ದೇವ್ರ ಮನೆ ಚಿಕ್ಕ ದೇವ್ರ ಮನೆ, ನಮ್ಮದೇನು ಜಾಸ್ತಿ ದೊಡ್ಡದೇನಲ್ಲ. ಅದರಲ್ಲೇ ನೀಟಾಗಿ ಕಳಸ ಮತ್ತು ಕುಂಕುಮ ಅರ್ಶಿನ ಎಲ್ಲ ಇಡ್ತಾಯಿದ್ದೆ. ಯಾವುದೇ ಕೆಲಸನ ಭಕ್ತಿಯಿಂದ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಿರ್ತೀನಿ. ಯಾವಾಗಲೂ ಅಷ್ಟೇ ದೇವ್ರ ಪೂಜೆ ಮಾಡುವಾಗ ಒಂದೊತ್ತು ಇದ್ದೇನೆ ಪೂಜೆ ಮಾಡ್ತೀನಿ. ಯಾಕೆ ಅಂತಂದರೆ ನನಗೇನೋ ಒಂಥರ ವೈಬ್ಸ್ ಇರುತ್ತೆ. ಯಾಕಂದರೆ ಹೊಟ್ಟೆ ತುಂಬ ತಿನ್ಕೊಂಡು ಮಾಡೋದು ನನಗಿಷ್ಟ ಇರಲ್ಲ. ಹೊಟ್ಟೆ ಖಾಲಿ ಇದ್ಕೊಂಡೇ ಮಾಡ್ತೀನಿ. ಹೂವೆಲ್ಲ ಇಟ್ಟೆ, ಮನೆಯಲ್ಲೂ ಬಿಟ್ಟಿರೋ ಹೂವು ಮತ್ತು ತಗೊಂಡಿರೋ ಹೂವು ಎಲ್ಲ ನೀಟಾಗಿ ಇಟ್ಟೆ. ದೇವ್ರ ಪೂಜೆ ಮಾಡೋದಂದರೆ ನನಗೆ ತುಂಬಾ ಇಷ್ಟ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ದೇವ್ರ ಪೂಜೆ ಮಾಡೋದಂದರೆ ಆ ಕೆಲಸ ನನಗೇ ಇರುತ್ತೆ. ದೇವ್ರ ಪೂಜೆ ಕೆಲಸ ಎಲ್ಲ ನನಗೇ ಇರುತ್ತೆ. ನಮ್ಮ ಮನೇಲಿ ನಾನೇ ಯಾವಾಗಲೂ ಪೂಜೆ ಮಾಡೋದು. ಎಂಥ ಹಬ್ಬಗಳಾದರೂ ಅಷ್ಟೇ, ಅಡುಗೆ ಮಾತ್ರ ಹಬ್ಬದ ದಿನಗಳ ಅಡುಗೆ ಮಾತ್ರ ಅಮ್ಮ ಮಾಡ್ತಾಯಿರ್ತಾರೆ. ಬಾಕಿ ಟೈಮಲ್ಲೆಲ್ಲ ನಾನೇ ಮಾಡ್ತಾಯಿರ್ತೀನಿ ಪೂಜೆಗಳಲ್ಲಿ. ದೀಪಗಳೆಲ್ಲ ಇಟ್ಟು ನೆಕ್ಸ್ಟು ಹೊಸ್ಲು ಪೂಜೆ ಮಾಡೋಕ್ಕೆ ಹೋದೆ. ಹೊಸ್ಲಿಗೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೊಸ್ಲು ಪೂಜೆ ಮಾಡಿದೆ. ಹೆಣ್ಮಕ್ಳು ಹಬ್ಬದ ದಿನಗಳಲ್ಲಿ ಶುಕ್ರವಾರ ಸೋಮವಾರಗಳಲ್ಲಿ ಹೊಸ್ಲು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಯಾವುದೇ ಕೆಟ್ಟ ಶಕ್ತಿಗಳಲ್ಲಿ ದುಷ್ಟ ಶಕ್ತಿಗಳಾಗಲಿ ಮನೆಯಿಂದ ಹೊರಗಡೆ ಬರಲ್ಲ. ಅದಕ್ಕೆ ಹೊಸ್ಲು ಪೂಜೆ ಮಾಡ್ತಾರೆ ಅಂತ ನಮ್ಮ ಅಜ್ಜಿ ಹೇಳ್ತಿರ್ತಾಳೆ. ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಹೊಸ್ಲು ಪೂಜೆನ ಮಾಡಿ ಮೂರು ಹತ್ರ ಕುಂಕುಮ ಇಡಬೇಕು ಅಂತ ಹೇಳ್ತಾರೆ. ಯಾಕಂತಂದರೆ ಒಂದು ಕಡೆ ಇಲ್ಲ 3 ಕಡೆ ಇರಬೇಕು ಅಂತ ಹೇಳ್ತಾರೆ. 3 2 ಆ ಥರ ಇಡಬೇಕು. ಮತ್ತು ಹೂವು ಮುಡಿಸಿದೆ. ನೆಕ್ಸ್ಟ್ ತುಳಸಿ ಕಟ್ಟೆ. ನಮ್ಮನೆ ತುಳಸಿ ಕಟ್ಟೆ ನಮ್ಮ ಅಜ್ಜಿ ಹಾಕಿದ್ದು ಗಿಡ. ಅದು ಎಷ್ಟು ದೊಡ್ಡ ಮರ ಥರನೇ ಆಗ್ಬಿಟ್ಟಿದೆ. ನಮ್ಮ ಅಜ್ಜಿ ಚೆನ್ನಾಗಿ ಅದನ್ನು ಗಾರೆ ಎಲ್ಲ ಹಾಕಿ ನೋಡಿ ಯಾವ ಥರ ತುಳಸಿ ಕಟ್ಟೆನ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಬಂದೆ. ಬಿಡಿಸಿಟ್ಟಿರೋ ಹೂವನ್ನೆಲ್ಲ ಕೆಳಗಡೆ ಹಾಕ್ತೆ. ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ರು, ನಾನು ಒಂದು ಪೋಸ್ ಕೊಟ್ಟೆ. ನೆಕ್ಸ್ಟ್ ದೇವ್ರ ಫೋಟೋಗಳಿಗೆಲ್ಲ ಹೂವು ಇಡಬೇಕಾಗಿತ್ತು. ಅರಿಶಿನ ಕುಂಕುಮ ಎಲ್ಲ ಇಟ್ಟಾಗಿತ್ತು. ಆವಾಗಲೇ ದೇವ್ರ ಫೋಟೋಗಳಿಗೆಲ್ಲ ಹೂವು ಇಡ್ಬೋದಾಗಿತ್ತು. ಎಲ್ಲ ದೇವ್ರ ಫೋಟೋಗಳಿಗೂ ಹೂವು ಇಟ್ಟೆ. ನಮ್ಮ ಮನೇಲಿ 5 ದೇವ್ರ ಫೋಟೋ ಇದೆ. ಹೂವು ಕಟ್ ಮಾಡಿಕೊಟ್ಟಿದ್ರು. ಕಟ್ ಮಾಡಿರೋ ಹೂವನ್ನೆಲ್ಲ ದೇವರಿಗೆ ಇಟ್ಟೆ. ಅಮ್ಮ ಓಂ ಶಕ್ತಿಗೆ ಹೋಗಿರ್ಬೇಕಾದ್ರೆ ಓಂ ಶಕ್ತಿ ಫೋಟೋ ಮತ್ತು ಇನ್ನೊಂದು ಆದಿಶಕ್ತಿ ಫೋಟೋ ಅಂತ 2 ಫೋಟೋ ತಂದಿದ್ರು. ಆ ಫೋಟೋ ಎಲ್ಲ ಜೋಡಿಸಿದ್ದೆ. ಫೋಟೋಕ್ಕೆಲ್ಲ ಹೂವೆಲ್ಲ ಹಾಕ್ತೆ. ನಮ್ಮ ಮನೇಲಿ ಫೋಟೋ ಹೈಟ್ ಇರೋದ್ರಿಂದ ನಾನು ಒಬ್ಬಳಿಗೇ ಜಾಸ್ತಿ ಇಡ್ಸೋದು. ನಮ್ಮ ಮನೇಲಿ ನಾನು ಒಬ್ಬಳೇ ಜಾಸ್ತಿ. ಆಮೇಲೆ ದೀಪಗಳೆಲ್ಲ ಇಟ್ಟೆ. ದೀಪಗಳಿಗೆ ಎಣ್ಣೆ ಹಾಕಿ ಬತ್ತಿ ಎಣ್ಣೆ ಎಲ್ಲ ಆವಾಗಲೇ ಹಾಕಿದ್ದೆ. ಎಣ್ಣೆನ ಇವಾಗ ಹಾಕ್ತಾಯಿದ್ದೀನಿ. ಹಾಕಿ ನಾನು ಪೂಜೆಗೆ ರೆಡಿ ಆದೆ. ನೋಡಿ ಲೈಟಾಗಿ ಮೇಕಪ್ ಮಾಡ್ಕೊತಿದ್ದೀನಿ, ಜಾಸ್ತಿ ಮೇಕಪ್ ಮಾಡ್ಕೊತಾ ಇಲ್ಲ.
ಫಸ್ಟು ಲ್ಯಾಕ್ಮಿ ಪೌಡರ್ನ ಹಾಕ್ತೀನಿ. ನೆಕ್ಸ್ಟ್ ಕಾಜಲ್ ಹಾಕ್ತೆ. ನೋಡಿ ನಾನು ಯಾವ ಸ್ಯಾರಿ ವೇರ್ ಮಾಡಿದ್ದೀನಿ ಅಂತ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ರೆಡಿ ಆದೆ ಅಂತ. ನೆಕ್ಸ್ಟ್ ಮಸ್ಕರ ಹಾಕ್ಕೊಂಡೆ. ಏನು ಹೇಳಿ, ಸಂಕ್ರಾಂತಿ ಹಬ್ಬದ ದಿನ ಹೆಣ್ಮಕ್ಳು ರೆಡಿ ಆಗೋದು ಅಂದರೆ ತುಂಬಾ ಇಷ್ಟ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ರೆಡಿ ಆಗೋಕ್ಕೆ. ಈಚೆ ಎಲ್ಲ ಮಂಗಳಾರತಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಮಲಗಿದ್ದೆದ್ಲು. ಅವಳಿಗೂ ಮಂಗಳಾರತಿ ಕೊಟ್ಟೆ. ನೋಡಿ ನನ್ನ ಮಗಳು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತ. ನನ್ನ ದೃಷ್ಟಿನೇ ಆಗ್ತಾಯಿತ್ತು ನನ್ನ ಮಗಳಿಗೆ, ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು. ಅದಕ್ಕೆ ಅವಳಿಗೂ ಮಂಗಳಾರತಿ ಕೊಟ್ಟು. ನೋಡಿ, ಈಗಿತ್ತು ನನ್ನ ಸಂಕ್ರಾಂತಿ ಹಬ್ಬದ ವ್ಲಾಗ್. ಅವಳನ್ನು ದೃಷ್ಟಿ ತೆಗಿಸಿ ಮತ್ತು ಅವಳನ್ನು ದೇವ್ರ ಮನೆ ಕರ್ಕೊಂಡೋಗಿ ಅವಳಿಗೂ ಸಂತೃಷ್ಟಿ ವೃದ್ಧಿಸಪ್ಪ ಅಂತ ದೇವರಲ್ಲಿ ಬೇಡಿ ಅವಳನ್ನು ಕಡ್ಡಿ ಕಸಿ ಕೈ ಮುಗಿಸ್ದೆ. ನೆಕ್ಸ್ಟ್ ಒಳಗಡೆಯಿಂದ ಕರ್ಕೊಂಡು ಬರ್ತಾಯಿದ್ದೆ. ನನ್ನ ಮಗಳು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ. ನನ್ನ ದೃಷ್ಟಿನೇ ಆಗ್ತಾಯಿತ್ತು. ವಿಡಿಯೋ ಮಾಡ್ತಾಯಿದ್ರು, ವಿಡಿಯೋ ನೋಡಮ್ಮ ಅಂತ ಹೇಳ್ತಾ ಇದ್ದೆ. ಈಗಿತ್ತು ನನ್ನ ಸಂಕ್ರಾಂತಿ ಹಬ್ಬದ ಮಿನಿ ಬ್ಲಾಗ್. ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಮಗಳು ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ದೆ. ಸಂಕ್ರಾಂತಿ ಹಬ್ಬದ ಫೋಟೋಶೂಟ್ ಅಂತ ಅವಳು ಬೆಲ್ಲ ಸಕ್ಕರೆ ಹಚ್ಚೆಲ್ಲ ಎತ್ಕೊಂಡು ತಿಂತಾಯಿದ್ಲು. ಕಬ್ಬೆಲ್ಲ ಎತ್ಕೊಂಡು ಎಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ಲು. ಅವಳದು ಫೋಟೋಗಳು ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನೆಕ್ಸ್ಟ್ ನಮ್ಮ ಹಸ್ಬೆಂಡು ರೆಡಿಯಾಗಿದ್ದರು. ಅವ್ರ ಜೊತೆಲೂ ಸ್ವಲ್ಪ ವಿಡಿಯೋ ಮಾಡಿಕೊಂಡು ನನ್ನ ಮಗಳಿಗೆ ಫಲ ಎರೆಯೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.